ಸ್ನೇಹಿತರೆ, ಆದ್ಯ ಕರಿಯರ್ ಅಕಾಡೆಮಿ ಹೊಸಕೋಟೆ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇನ್ನು ಯಾರು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಪ್ರೋತ್ಸಾಹಿಸಿ ಅಂತ ಹೇಳಿ ನಾವು ಕೇಳ್ಕೊಳ್ತಾ ಇದ್ದೀವಿ. ಅದ್ರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನಿಮಗೆ ಕೆಲವೊಂದು ಪ್ಲೇ ಲಿಸ್ಟ್ಗಳು ಆಗಿದ್ದಾವೆ. ಸಂಪೂರ್ಣ ಕಲಂಗಳ ಮಾಹಿತಿ ನಿಮಗೆ ಸಿಗುತ್ತೆ. ಮತ್ತು BCom ಸ್ಟೂಡೆಂಟ್ಸ್ಗೆ ಎಕನಾಮಿಕ್ಸ್, ಅದರ ಜೊತೆಗೆ ಬಿಸ್ನೆಸ್ ಸ್ಟಡೀಸ್ ಸಬ್ಜೆಕ್ಟ್ಗಳು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಇದ್ದಾವೆ. ಮತ್ತು ಅಕೌಂಟೆನ್ಸಿ ಸಬ್ಜೆಕ್ಟ್ಗಳ ಬಗ್ಗೆ ಕೂಡ ನಾವು ಮಾಹಿತಿಯನ್ನು ಕೊಟ್ಟಿದ್ದೇವೆ. ಅದೇ ರೀತಿಯಾಗಿ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಅನುಕೂಲವಾಗುವ ರೀತಿಯಲ್ಲಿ ನಾವು ಕರೆಂಟ್ ಅಫೇರ್ಸ್ ಬಗ್ಗೆ ನಾವು ಮಾಹಿತಿಯನ್ನು ನೀಡಿದ್ದೇವೆ. ಅದರ ಬಗ್ಗೆ ಕೂಡ ಪ್ಲೇ ಲಿಸ್ಟ್ ಇದೆ ನೋಡಿ ಸ್ನೇಹಿತರೆ. ಅದರ ಜೊತೆಗೆ ಈ ಟೆಟ್ ಮತ್ತು ಆಸ್ಪರೆಂಟ್ಸ್ಗಳಿಗೆ ಅವಕಾಶ ಆಗಲಿ ಅಂಥೇಳಿ ನಾವು ಮತ್ತು ಅನೇಕ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಅನುಕೂಲ ಆಗಲಿ, ಹಿಸ್ಟ್ರಿ ಅನ್ನುವಂಥದ್ದು ಭಾಳ ಅವಶ್ಯಕ ಅನ್ನುವಂಥ ನಿಟ್ಟಿನಲ್ಲಿ ನಾವು ಸೋಷಲ್ ಸೈನ್ಸ್ ಅನ್ನುವಂಥ ಸಬ್ಜೆಕ್ಟು ಅಂದರೆ 8th 9th 10th ಆ ಒಂದು ಸಬ್ಜೆಕ್ಟ್ಗಳನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ದಯವಿಟ್ಟು ಫಾಲೋ ಮಾಡಿ ಅಂತ ಹೇಳ್ತಾ ನಾವು ಈ ಒಂದು ಕಂಟೆಂಟ್ಗೆ ನಾವು ಮೂವ್ ಆನ್ ಆಗೋಣ ಸ್ನೇಹಿತರೆ. ಮೊದಲನೇದಾಗಿ ನೋಡಿ, ನಿನ್ನೆ ನಾವು ಸಂಸತ್ತು ಅಂತಂದ್ರೆ ಏನು, ಆ ಸಂಸತ್ತಿನಲ್ಲಿ ರಾಜ್ಯಸಭೆ ಮತ್ತು ಲೋಕಸಭೆ ಇರುತ್ತೆ. ಲೋಕಸಭೆ ಇದು ಕೆಳಮನೆ ಆದರೆ ರಾಜ್ಯಸಭೆ ಅನ್ನುವಂಥದ್ದು ಇದು ಮೇಲ್ಮನೆ ಆಗಿರುತ್ತದೆ. ಇಲ್ಲಿ ರಾಷ್ಟ್ರಪತಿಯವರು ಮುಖ್ಯ ಪಾತ್ರವನ್ನು ವಹಿಸ್ತಾರೆ ಈ ಒಂದು ಸಂಸತ್ತು ಅಥವಾ ಈ ಒಂದು ಪಾರ್ಲಿಮೆಂಟಲ್ಲಿ ಅನ್ನುವಂಥ ಮಾಹಿತಿಯನ್ನು ನಿನ್ನೆವರೆಗೂ ಕೂಡ ನಾವು ನೋಡಿದ್ವಿ ಸ್ನೇಹಿತರೆ. ಸೊ ಇಂದಿನ ತರಗತಿಯಲ್ಲಿ ನಾವು ಈ ಲೋಕ್ಪಾಲ್ ಮತ್ತು ಲೋಕಾಯುಕ್ತ ಅಂದರೆ ಏನು ಅನ್ನುವಂಥದ್ರ ಬಗ್ಗೆ ನಾವು ಇವತ್ತು ಮಾತನಾಡ್ತಾ ಹೋಗೋಣ. ನೋಡಿ ಸ್ನೇಹಿತರೆ, ಯಾವುದೇ ಒಂದು ದೇಶ ಅಭಿವೃದ್ಧಿ ಪಥದಡಿಗೆ ಸಾಗಬೇಕು ಅಂದರೆ, ಅದೊಂದು ಡೆವಲಪ್ಮೆಂಟ್ ಆಗಬೇಕು ಅಂದರೆ ಅಥವಾ ಡೆವಲಪ್ಡ್ ಕಂಟ್ರಿ ಆಗಿ ಮಾರ್ಪಡಬೇಕು ಅಂತಂದರೆ ಅಲ್ಲಿ ಕೆಲಸ ಮಾಡುವಂಥ ಸರ್ಕಾರ ಆಗಿರ್ಬೋದು, ಅಂದರೆ ಆಡಳಿತ ನಡೆಸುವಂಥ ಸರ್ಕಾರ ಆಗಿರ್ಬೋದು, ಅದರ ಜೊತೆಗೆ ಅಧಿಕಾರಿ ವರ್ಗ ಆಗಿರ್ಬೋದು, ಅವರು ಜನರಿಗೆ ಉತ್ತಮವಾದ ಆಡಳಿತವನ್ನು ನೀಡಬೇಕಾಗ್ತದೆ. ಅಂತ ಉತ್ತಮವಾದ ಆಡಳಿತವನ್ನು ನೀಡುವುದರ ಬದಲಾಗಿ ಜನರನ್ನು ಶೋಷಣೆ ಮಾಡ್ತಾ ಇದ್ರೆ ಯಾವ ದೇಶವೂ ಕೂಡ ಅದು ಉದ್ಧಾರ ಆಗೋದಿಲ್ಲ. ಅದರ ಜೊತೆಗೆ ಆ ಒಂದು ಅಧಿಕಾರ ವರ್ಗ ಏನ್ ಮಾಡುತ್ತೆ, ಲಾಭ ಪಡಿಬೇಕು ಅನ್ನುವಂಥ ಸಂದರ್ಭಗಳು ಹೆಚ್ಚಾಗಿ ಭ್ರಷ್ಟಾಚಾರ ಅನ್ನುವಂಥದ್ದು ಅತಿ ಹೆಚ್ಚಾಗಿ ಮಾರ್ಪಡ್ತದೆ. ಈ ಒಂದು ಭ್ರಷ್ಟಾಚಾರವನ್ನ ತಡೆಯಲು ಮತ್ತು ಅಧಿಕಾರಿಗಳ ಮೇಲೆ ನಿಯಂತ್ರಣವನ್ನ ಹೇರಿ ಸಾಮಾಜಿಕ ಮತ್ತು ಆರ್ಥಿಕ ಅಭಿವೃದ್ಧಿಯನ್ನ ಪಡಿಸಬೇಕು ಅನ್ನುವಂಥ ಉದ್ದೇಶದಿಂದ ಸ್ಥಾಪಿತವಾಗಿರುವಂಥ ಈ ಸಂಸ್ಥೆಗಳೇ ಲೋಕಪಾಲ್ ಮತ್ತು ಲೋಕಾಯುಕ್ತ ಅಂಥೇಳಿ ನಾವು ಕರಿಬೋದು. ಸಿಂಪಲ್ ಆಗಿ ಹೇಳೋದಂದ್ರೆ ಇಷ್ಟೇ ನೋಡಿ ಸ್ನೇಹಿತರೆ, ಯಾವುದೇ ಒಂದು ದೇಶ ಉದ್ಧಾರ ಆಗಬೇಕು ಅಥವಾ ಅಭಿವೃದ್ಧಿ ಆಗಬೇಕು ಅಂತಂದ್ರೆ ಅಲ್ಲಿ ಆಡಳಿತ ವರ್ಗ ಚೆನ್ನಾಗಿರ್ಬೇಕು. ಆ ಆಡಳಿತ ವರ್ಗ ಏನ್ ಮಾಡುತ್ತೆ, ಜನಗಳ ಮೇಲೆ ಭ್ರಷ್ಟಾಚಾರತೆಯನ್ನು ಏರೋದ್ರ ಮುಖಾಂತರ ಅವರನ್ನು ಶೋಷಣೆ ಮಾಡಿ ಜನರನ್ನ ಹಿಂಸೆಗೆ ಒಳಪಡ್ತಾರೆ. ಸೊ ಹಿಂಗಾಗಿ ಅದನ್ನ ನಿಯಂತ್ರಣ ಮಾಡಬೇಕು ಅಂತೇಳಿ ಉದ್ದೇಶದಿಂದ ಸ್ಥಾಪಿತವಾಗಿರುವಂಥ ಸಂಸ್ಥೆಗಳೇ ನಾವು ಏನಂತ ಹೇಳ್ತೀವಿ ಅಂದ್ರೆ ಲೋಕಪಾಲ್ ಮತ್ತು ಲೋಕಾಯುಕ್ತ ಅಂತೇಳಿ ಕರಿತೇವೆ. ಮೊದಲನೇದಾಗಿ ಲೋಕಪಾಲ್ ಇದು ಯಾವ ರೀತಿ ಈ ಪದ ಬಂತು ಅಂತ ನಾವು ನೋಡೋದಾದ್ರೆ, ಲೋಕಪಾಲ್ ಎಂಬ ಪದವು ಎಲ್ಲಿಂದ ಬಂತು ಅಂತಂದ್ರೆ ಸ್ವೀಡನ್ ದೇಶದಿಂದ ಬಂತು. ಸ್ವೀಡನ್ ದೇಶದ ಒಂಬಡ್ಸ್ಮ್ಯಾನ್ ಅನ್ನುವಂಥ ಆ ಪದ ಇದು ಲೋಕಪಾಲ್ ಅನ್ನುವಂಥ ಅರ್ಥವನ್ನು ಕೊಡುತ್ತೆ ನೋಡಿ ಸ್ನೇಹಿತರೆ. ಹಾಗಾದ್ರೆ ಈ ಒಂಬಡ್ಸ್ಮ್ಯಾನ್ ಅಂತಂದ್ರೆ ಏನು ಅಂತ ನಾವು ನೋಡೋದಾದ್ರೆ, ಈ ಸ್ವೀಡನ್ ದೇಶದಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಜನರ ಕುಂದುಕೊರತೆಗಳನ್ನ ನಿವಾರಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂಬಡ್ಸ್ಮ್ಯಾನ್ಗಳನ್ನ ಅವರು ನೇಮಕ ಮಾಡ್ತಾರೆ. ಸೊ ಏನ್ ಮಾಡ್ಬೇಕು, ಒಬ್ಬ ಅಧಿಕಾರಿಯನ್ನ ಅವರು ನೇಮಕ ಮಾಡಿರ್ತಾರೆ. ಅವ್ರು ಏನ್ ಮಾಡ್ಬೇಕು, ಜನಗಳ ಹತ್ರ ಹೋಗ್ಬೇಕು, ನಿಮ್ದು ಏನು ಸಮಸ್ಯೆಗಳಿದೆ, ನಿಮ್ ಕುಂದು ಕೊರತೆಗಳು ಏನು ಅನ್ನುವಂಥದ್ದನ್ನ ಅವು ಪಟ್ಟಿಯನ್ನ ಮಾಡಿಕೊಂಡು ಆ ಒಂದು ಕುಂದು ಕೊರತೆಗಳಿಗೆ ಆ ಸಮಸ್ಯೆಗಳಿಗೆ ಪರಿಹಾರವಾಗಿ ಈ ಒಂದು ಯಾರು ಅಧಿಕಾರಿಗಳು ಒಂಬಡ್ಸ್ಮ್ಯಾನ್ಗಳು ಆ ಒಂದು ಕೆಲಸವನ್ನ ಮಾಡ್ತಿರ್ತಾರೆ. ಅದೇ ರೀತಿ ನಮ್ಮ ದೇಶದಲ್ಲೂ ಕೂಡ ಅನೇಕ ಕುಂದುಕೊರತೆಗಳಿದ್ದಾವೆ. ಅದನ್ನ ನಿವಾರಿಸಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಭಾರತದಲ್ಲಿ ಅಂತ ಒಂದು ಲೋಕಪಾಲ್ ಮತ್ತು ಲೋಕ
ಯುಕ್ತರನ್ನ ನೇಮಕ ಮಾಡಬೇಕು ಅನ್ನೋಂಥ ನಿಟ್ಟಿನಲ್ಲಿ ಬಂದಂಥ ಒಂದು ಕಾನ್ಸೆಪ್ಟ್ ಯಾವುದು ಅಂತ ಹೇಳಿದರೆ ಅದು ಲೋಕಪಾಲ್ ನೋಡಿ ಸ್ನೇಹಿತರೆ. ಅದು ಯಾವುದು ಅಂತ ಹೇಳಿದರೆ ಅದು ಲೋಕಪಾಲ್. ಓಕೆ, ನೆಕ್ಸ್ಟು ಒಂಬೆಡ್ಸ್ಮ್ಯಾನ್ ನೋಡಿ. ಇದನ್ನ ಪೂರ್ಣವಾಗಿ ಇದು ಏನು ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೊಂಡ್ಬಿಡೋಣ. ಒಂಬೆಡ್ಸ್ಮ್ಯಾನ್, ಸೊ ಸ್ಕ್ಯಾವೆಂಡಿಯನ್ ಒಂಬೆಡ್ಸ್ಮ್ಯಾನ್ ಸಂಸ್ಥೆಯನ್ನ ಸ್ವೀಡನ್ ದೇಶವು 1809 ಇದನ್ನ ಸ್ಥಾಪನೆ ಮಾಡುತ್ತೆ ನೋಡಿ ಸ್ನೇಹಿತರೆ. ಇದು ಕೂಡ ಒಂದು ಸ್ವೀಡನ್ ಒಂದು ಪ್ರಜಾಪ್ರಭುತ್ವ ರಾಷ್ಟ್ರ. ಸೊ ಹಿಂಗಾಗಿ ನಮ್ಮದು ಕೂಡ ಪ್ರಜಾಪ್ರಭುತ್ವ ರಾಷ್ಟ್ರ ಆಗಿರೋದ್ರಿಂದ ಅಲ್ಲಿಂದ ಈ ಒಂದು ಕಾನ್ಸೆಪ್ಟ್ ಅನ್ನು ತೆಗೆದುಕೊಳ್ಳಲು ಅತ್ಯಂತ ಅನುಕೂಲವಾಯಿತು ನೋಡಿ. ಇದು ಅತ್ಯಂತ ಹಳೆಯ ಪ್ರಜಾಪ್ರಭುತ್ವ ಸಂಸ್ಥೆಯಾಗಿತ್ತು ಯಾವುದು, ಸ್ವೀಡನ್ ದೇಶ. ಸೊ ಇದನ್ನ ಜನರು ಕುಂದು ಕೊರತೆಗಳನ್ನ ನಿವಾರಿಸಲು ಪ್ರಾರಂಭಿಸಲಾಯಿತು. ಯಾವುದನ್ನ, ಒಂಬೆಡ್ಸ್ಮ್ಯಾನ್ ಅನ್ನ. ಇದೇನು ಮಾಡ್ತು ಅಂದ್ರೆ ಜನರ ಕುಂದು ಕೊರತೆಗಳನ್ನ ನಿವಾರಿಸಲು ಸ್ಥಾಪನೆಯಾಯಿತು. ಮತ್ತು ಸ್ಥಾಪನೆಯಾಗಿ ಅದಾದ ನಂತರ ಜನರ ಕುಂದು ಕೊರತೆಗಳನ್ನ ಇದು ಈಸಿಯಾಗಿ ಸಾಲ್ವ್ ಮಾಡಿಬಿಡ್ತು. ಸೊ ಹಿಂಗಾಗಿ ಆ ಒಂದು ಕಾನ್ಸೆಪ್ಟ್ ಅನ್ನ ನಮ್ಮ ದೇಶದಲ್ಲಿ ತರಬೇಕು ಅಂತ ಹೇಳಿ ನಮ್ಮ ದೇಶದ ಕೆಲವೊಬ್ಬ ನಾಯಕರು ಅದರ ಬಗ್ಗೆ ಹೋರಾಟವನ್ನ ಮಾಡ್ತಾರೆ. ಅದರ ಬಗ್ಗೆ ಕೆಲವೊಂದು ಮಸೂದೆಗಳನ್ನ, ಆರ್ಟಿಕಲ್ನ ಬರೆಯುವುದಕ್ಕೆ ಪ್ರಾರಂಭಿಸ್ತಾರೆ. ಇದರ ಬಗ್ಗೆ ಮೊದಲನೇದಾಗಿ ಈ ಒಂದು ಅವೇರ್ನೆಸ್ ಅನ್ನ ನಮ್ಮ ಜನರಲ್ಲಿ ಅಥವಾ ನಮ್ಮ ರಾಜಕೀಯ ವ್ಯಕ್ತಿಗಳಲ್ಲಿ ಮೂಡಿಸ್ಬೇಕು, ನಮ್ಮ ದೇಶದಲ್ಲಿ ಇಂಪ್ಲಿಮೆಂಟ್ ಮಾಡಬೇಕು ಅಂತೇಳಿ ಮೊದಲನೇದಾಗಿ ಧ್ವನಿ ಎತ್ತಿದವರು ಯಾರು ಅಂತಂದ್ರೆ ಮೊರಾರ್ಜಿ ದೇಸಾಯಿ ಅವರು ನೋಡು. ಇವರು ಕೇಂದ್ರದ ಗೃಹ ಸಚಿವರಾಗಿರ್ತಾರೆ. ಯಾರು? ಮೊರಾರ್ಜಿ ದೇಸಾಯಿ ಅವರು. ಮೊರಾರ್ಜಿ ದೇಸಾಯಿ ಅವರು 1966 ಅವರೇನು ಅವರ ಅಧ್ಯಕ್ಷತೆಯಲ್ಲಿ ಆಡಳಿತ ಸುಧಾರಣೆ ಮಾಡಬೇಕು ಅನ್ನೋಂಥ ಉದ್ದೇಶದಿಂದ ಈ ಒಂದು ಯಾವುದು ಲೋಕಪಾಲ್ ಮತ್ತು ಲೋಕಾಯುಕ್ತ ಅನ್ನುವಂಥ ಕಾನ್ಸೆಪ್ಟ್ಗಳನ್ನ ಇಲ್ಲಿ ತರ್ತಾರೆ. ಸೊ ಹಂಗಾಗಿ ಅವ್ರು ಏನ್ ಮಾಡ್ತಾರೆ ಅಂತ ಅಂದ್ರೆ ಒಂದು ಸುಧಾರಣಾ ಆಯೋಗವನ್ನ ನೇಮಕ ಮಾಡ್ತಾರೆ. ಸುಧಾರಣಾ ಆಯೋಗವನ್ನ ನೇಮಕ ಮಾಡಿ ಇದನ್ನ ಮೊದಲನೇ ಬಾರಿಗೆ ಆಡಳಿತ ಸುಧಾರಣೆ ಆಯೋಗವು ತನ್ನ ವರದಿಯಲ್ಲಿ ಮತ್ತು ಆಡಳಿತದಲ್ಲಿ ಭ್ರಷ್ಟಾಚಾರವನ್ನ ಹೋಗಲಾಡಿಸಲು ಸ್ವೀಡನ್ನಲ್ಲಿರುವಂಥ ಒಂಬೆಡ್ಸ್ಮ್ಯಾನ್ ಅನ್ನುವಂಥ ಮಾದರಿಯ ಲೋಕಪಾಲ್ ಮತ್ತು ಲೋಕಾಯುಕ್ತ ಅನ್ನುವಂಥ ಕಾನ್ಸೆಪ್ಟ್ಗಳನ್ನ ಅವ್ರು ಏನ್ ಮಾಡ್ತಾರೆ, ಜಾರಿ ತಗೊಂಡ್ಬರ್ತಾರೆ ನೋಡಿ ಸ್ನೇಹಿತರೆ. ಓಕೆ, ಸೊ ಹಾಗಾದ್ರೆ ಯಾವ ಒಂದು ವರದಿಯ ಮೇಲೆ ಇದನ್ನ ಜಾರಿಗೆ ತಗೊಂಡ್ಬರ್ತಾರೆ ಅಂತ ಹೇಳಿ ನೋಡೋದಾದ್ರೆ, ತನ್ನ ವರದಿಯಾದ ಪ್ರಾಬ್ಲಮ್ಸ್ ಆಫ್ ರೀಡ್ರೆಸಲ್ ಆಫ್ ದ ಸಿಟಿಸನ್ ಗ್ರಿವೆನ್ಸಿ ಶಿಫಾರಸ್ಸು ಮಾಡಿತ್ತು ನೋಡಿ ಸ್ನೇಹಿತರೆ. ಓಕೆ, ಸೊ ಇದು ಶಿಫಾರಸ್ಸು ಮಾಡಿರೋದ್ರಿಂದ ಮೊರಾರ್ಜಿ ದೇಸಾಯಿ ಅವರು ಏನ್ ಮಾಡ್ತಾರೆ, ಸ್ವೀಡನ್ ದೇಶದಂತೆ ನಮ್ಮ ದೇಶದಲ್ಲೂ ಕೂಡ ಲೋಕಾಯುಕ್ತ ಮತ್ತು ಲೋಕಪಾಲ್ ಆಗಬೇಕು ಅಂತ ಹೇಳಿ ಅವರು ಯಾವ ಒಂದು ಶಿಫಾರಸು ಆಧಾರದ ಮೇಲೆ ತರ್ತಾರೆ ಅನ್ನುವಂಥ ಒಂದು ಪ್ರಶ್ನೆ ಆಗ್ಬೋದು. ಇದನ್ನ ನೀವು ನೆನಪಿನಲ್ಲಿ ಇಟ್ಕೊಳ್ರಿ. ಯಾವುದು ಅಂದ್ರೆ ಪ್ರಾಬ್ಲಮ್ಸ್ ಆಫ್ ರೆಡ್ರೆಸಲ್ ಆಫ್ ದ ಸಿಟಿಸನ್ ಗ್ರಾವಿಯನ್ಸ್ ಅಂತ ಹೇಳಿ ಇದನ್ನ ನೀವು ನೆನಪಿನಲ್ಲಿ ಇಟ್ಕೊಳ್ಬೇಕು. ಸೊ ಇದು ನಿಮಗೆ ಶಿಫಾರಸು ಮಾಡುತ್ತೆ. ಯಾವುದಕ್ಕೆ ಶಿಫಾರಸು ಮಾಡುತ್ತೆ ಅಂದ್ರೆ ಲೋಕಪಾಲ್ ಮತ್ತು ಲೋಕಾಯುಕ್ತ ಜಾರಿಗೆ ಆಗಬೇಕು ಮತ್ತು ಅದನ್ನು ರಚನೆ ಮಾಡಬೇಕು ಅಂತೇಳಿ ಇದು ಶಿಫಾರಸು ನೀಡುತ್ತೆ ನೋಡಿ ಸ್ನೇಹಿತರೆ. ಈ ಶಿಫಾರಸ್ಸಿನ ಅನ್ವಯ ಭಾರತದಲ್ಲಿ ಲೋಕಪಾಲ್ ಮತ್ತು ಲೋಕಾಯುಕ್ತಗಳು ಸ್ಥಾಪಿಸಲು ಸರ್ಕಾರ ಮುಂದಾಯಿತು. ಓಕೆ, ಯಾವ ಶಿಫಾರಸ್ಸು ಮೇಲೆ ಅಂತಂದ್ರೆ ಆಲ್ರೆಡಿ ನಾನು ಹೇಳಿದ್ದೇನೆ, ಪ್ರಾಬ್ಲಮ್ಸ್ ಆಫ್ ರೀಡ್ರೆಸಲ್ ಆಫ್ ಸಿಟಿಸನ್ ಗ್ರಾವಿಯನ್ಸ್ ಅಂತ ಹೇಳಿ. ಓಕೆ, ಅದೇ ರೀತಿಯಾಗಿ ಭಾರತದ ಮೊದಲ ಆಡಳಿತ ಸುಧಾರಣಾ ವರದಿಯಲ್ಲಿ ಲೋಕಪಾಲ್ ಮತ್ತು ಲೋಕಾಯುಕ್ತಗಳ ಕಾರ್ಯವ್ಯಾಪ್ತಿಯ ಹಾಗೂ ನೇಮಕಗಳ ಬಗ್ಗೆಯೂ ಕೂಡ ಇದರಲ್ಲಿ ಈ ಶಿಫಾರಸಲ್ಲಿ ಮೆನ್ಷನ್ ಮಾಡಿದೆ ನೋಡಿ ಸ್ನೇಹಿತರೆ. ಇಷ್ಟು ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಇದನ್ನು ನೀವು ನೆನಪಿನಲ್ಲಿ ಇಟ್ಕೊಳ್ಬೇಕಾಗ್ತದೆ. ಓಕೆ ನೋಡಿ, ಈ ಒಂದು ಆಡಳಿತ ಸುಧಾರಣೆಯ ತರಲು ನಾವು ಈ ಒಂದು ಲೋಕಪಾಲ್ ಸಂಸ್ಥೆಯನ್ನ ನಾವು ಜಾರಿಗೆ ಮಾಡಬೇಕು ಅಂತೇಳಿ ಅನ್ಕೊಂಡಿವಲ್ವಾ. ಹಾಗಾದ್ರೆ ಈ ಲೋಕಪಾಲ್ ಮತ್ತು ಲೋಕಾಯುಕ್ತದ ಲಕ್ಷಣಗಳೇನು, ಇದರ
ಕ್ಯಾರೆಕ್ಟರಿಸ್ಟಿಕ್ಸ್ ಏನು ಅಂತ ನೋಡೋದಾದ್ರೆ, ಈ ಲೋಕಪಾಲ್ ಮತ್ತು ಲೋಕಾಯುಕ್ತಗಳು ಸ್ವತಂತ್ರವಾದ ಸಂಸ್ಥೆಗಳಾಗಿರಬೇಕು. ನೋಡಿ, ಈ ಲೋಕಪಾಲ್ ಮತ್ತು ಲೋಕಾಯುಕ್ತಗಳು ಸ್ವತಂತ್ರವಾಗದಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಬೇರೆ ಯಾರೋ ಬರ್ತಾರೆ, ಕಂಟ್ರೋಲ್ ಮಾಡ್ತಾರೆ, ಓಕೆ, ಕಾಂಪ್ರಮೈಸ್ ಆಗ್ತಾರೆ, ಮತ್ತೆ ಅದೇ ಭ್ರಷ್ಟಾಚಾರ ಆಗುತ್ತೆ. ಹಂಗಾಗಿ ಇದೇನಾಗಬೇಕು ಅಂತಂದ್ರೆ ಸ್ವತಂತ್ರವಾಗಿರಬೇಕು ಅನ್ನುವಂಥದ್ದು ಇದರ ಒಂದು ಲಕ್ಷಣ. ಅದರ ಜೊತೆಗೆ ಇದು ಸ್ವತಂತ್ರವಾಗಿ ಭ್ರಷ್ಟಾಚಾರದ ಬಗ್ಗೆ ತನಿಖೆ ಮಾಡಬೇಕು. ಓಕೆ, ಯಾರೋ ಪರ್ಮಿಷನ್ ಕೊಡಬೇಕು, ಅದಾದ್ಮೇಲೆ ಇವರು ಹೋಗಿ ಅಲ್ಲಿ ಭ್ರಷ್ಟಾಚಾರದ ಬಗ್ಗೆ ಕುಲಂಕುಷವಾಗಿ ತನಿಖೆ ಮಾಡಬೇಕು. ಈ ರೀತಿ ಆಗುವಂಥದ್ದಿಲ್ಲ. ಅವರು ಮನಸ್ಸು ಮಾಡ್ತು ಅಂದ್ರೆ ಅವರೇ ಆನ್ ದ ಸ್ಪಾಟ್ ಹೋಗೋದು, ಮತ್ತೆ ಅವರೇ ಭ್ರಷ್ಟಾಚಾರದ ಬಗ್ಗೆ ತನಿಖೆ ಮಾಡುವಂತ ಸ್ವತಂತ್ರ ಕೂಡ ಇವರಿಗಿರಬೇಕು. ಇದು ಒಂದು ಕೂಡ ಒಂದು ಲಕ್ಷಣ. ಮತ್ತು ಇವರ ನೇಮಕ ಇದೆಯಲ್ಲ, ಇವರ ನೇಮಕವು ಯಾವುದೇ ಒಂದು ರಿಸ್ಟ್ರಿಕ್ಷನ್ ಇಂದ ಅಥವಾ ಅಡೆತಡೆಯಿಂದ ಕೂಡಿರಬಾರದು ಅನ್ನುವಂಥದ್ದು. ಮತ್ತು ಇವರಿಗೆ ಹೆಚ್ಚಿನ ಅಧಿಕಾರ ಇರಬೇಕು. ಅಂದ್ರೆ ಇವರಿಗೆ ಲಾಟ್ ಆಫ್ ಪವರ್ ಇರಬೇಕು. ಅಂದ್ರೆ ಆಡಳಿತವನ್ನ ಕಂಟ್ರೋಲ್ ಮಾಡೋದಕ್ಕೆ, ಭ್ರಷ್ಟಾಚಾರವನ್ನ ನಿಯಂತ್ರಣ ಮಾಡೋದಕ್ಕೆ. ಇದು ಒಂದು ಕೂಡ ಒಂದು ಲಕ್ಷಣ. ಮತ್ತು ಈ ಸಂಸ್ಥೆಗಳಿಗೆ ನ್ಯಾಯಾಂಗದ ಹಸ್ತಕ್ಷೇಪ ಇರಬಾರದು. ಇಲ್ಲಿ ಯಾವುದೇ ಸುಪ್ರೀಂ ಕೋರ್ಟ್ ಆಗಿರ್ಲಿ ಅಥವಾ ಹೈಕೋರ್ಟ್ ಆಗಿರ್ಲಿ, ಯಾವುದೇ ಒಂದು ಕೋರ್ಟ್ಗಳು ಬಂದು ಹಸ್ತಕ್ಷೇಪ ಮಾಡಬಾರ್ದು. ಓಕೆ, ಕಂಟ್ರೋಲ್ ಮಾಡೋದಕ್ಕೆ ಮುಂದಾಗಬಾರ್ದು ಅನ್ನುವಂಥದ್ದು. ಓಕೆ, ನೆಕ್ಸ್ಟ್ ನಾವು ನೋಡೋದಾದ್ರೆ, ಎಲ್ಲ ತರಹದ ಸಂಸ್ಥೆಗಳನ್ನ ಕೂಡ ಸ್ವತಂತ್ರವಾಗಿ ವಿಚಾರಣೆ ಒಳಪಡಿಸುವ ಅಧಿಕಾರವನ್ನು ಹೊಂದಿರಬೇಕು. ಯಾವುದೇ ಸಂಸ್ಥೆಗಳ ಓಕೆ, ನಮ್ಮ ದೇಶದ ಆಡಳಿತ ವ್ಯವಸ್ಥೆಯಲ್ಲಿ ಯಾವುದೇ ಒಂದು ಆಡಳಿತ ವರ್ಗ ಆಗಿರ್ಬೋದು, ಮತ್ತು ಯಾವುದೇ ಅಧಿಕಾರಿಗಳಾಗಿರ್ಬೋದು, ಸಂಸ್ಥೆಗಳಾಗಿರ್ಬೋದು, ಅಲ್ಲಿ ಹೋಗಿ ಸ್ವತಂತ್ರವಾಗಿ ವಿಚಾರಣೆ ಮಾಡುವಂತ ಒಂದು ಅಧಿಕಾರವನ್ನ ಈ ಒಂದು ಲೋಕಪಾಲ್ ಮತ್ತು ಲೋಕಾಯುಕ್ತ ಈ ಒಂದು ಎರಡು ಸಂಸ್ಥೆಗಳು ಕೂಡ ಒಳಗೊಂಡಿರಬೇಕು ಅನ್ನುವಂಥದ್ದು ಇದೊಂದು ಕೂಡ ಒಂದು ಲಕ್ಷಣ ಆಗಿರುತ್ತೆ. ಸರ್ಕಾರವು ಈ ಸಂಸ್ಥೆಗಳನ್ನ ದುರುಪಯೋಗ ಪಡಿಸಿಕೊಳ್ಳದಂತೆ ರಚಿಸಬೇಕು. ಓಕೆ, ಸೊ ಕೆಲವೊಂದು ಸಾರಿ ಈ ಒಂದು ವಿಚಾರಗಳು ನಮ್ಮ ಲೋಕಪಾಲರು ಅಥವಾ ಲೋಕಾಯುಕ್ತರು ದಾಳಿ ಮಾಡಿದಾಗ ಅವರನ್ನ ತಡೆ ಇಡುವಂತ ಕೆಲವೊಂದು ಸಿಎಂಗಳು ಮಾಡಿದಂತ ಕೆಲವೊಂದು ಎಕ್ಸಾಂಪಲ್ಗಳು ನಮಗೆ ಸಿಗ್ತವೆ. ಆ ರೀತಿ ದುರುಪಯೋಗ ಪಡಿಸ್ಕೊಳ್ಬಾರ್ದು ಯಾವುದೇ ಒಂದು ಸರ್ಕಾರ ಅನ್ನುವಂಥದ್ದು ಕೂಡ ಇದರ ಒಂದು ಲಕ್ಷಣ. ನೆಕ್ಸ್ಟ್ ಇದರ ವ್ಯಾಪ್ತಿ ಏನು ಅಂತ ನಾವು ನೋಡೋದಾದ್ರೆ, ಇದರ ವ್ಯಾಪ್ತಿ ಏನು ಅಂತ, ಇದೊಂದು ಭಾರತದ ಸರ್ಕಾರದ ಉನ್ನತ ಸ್ಥಾನಗಳಲ್ಲಿ ನಡೆಯುವಂತ ಭ್ರಷ್ಟಾಚಾರವನ್ನ ವಿಚಾರಣೆ ನಡೆಸುವ ಭಾರತದ ಅತ್ಯುನ್ನತ ಸಂಸ್ಥೆಯಾಗಿದೆ. ನೋಡಿದೆ, ಯಾವುದೇ ಉನ್ನತ ಸ್ಥಾನ ಆಗಿರುವುದು ಭಾರತ ಸರ್ಕಾರದಲ್ಲಿ. ಸೊ ಯಾರೇ ಭ್ರಷ್ಟಾಚಾರವನ್ನ ನಡೆಸ್ತಿರ್ಲಿ, ಅವರೆಲ್ಲರನ್ನು ಕೂಡ ಇದು ಏನ್ ಮಾಡುದು, ನಿಯಂತ್ರಣ ಮಾಡೋದಕ್ಕೆ ಮತ್ತು ಅವರನ್ನು ವಿಚಾರಣೆ ಮಾಡುವಂತ ಅತ್ಯುನ್ನತ ಸಂಸ್ಥೆಯಾಗಿದೆ ನೋಡಿ ಸ್ನೇಹಿತರೆ. ಯಾವುದು ಅಂದ್ರೆ ಲೋಕಪಾಲ್. ಲೋಕಪಾಲ್ ಸಂಸ್ಥೆಯ ಸ್ಥಾಪನೆಯು ಭಾರತದಲ್ಲಿ ಇನ್ನೂ ಕಾರ್ಯಗತಗೊಂಡಿಲ್ಲ. ಓಕೆ, ನೋಡಿ ಸ್ನೇಹಿತರೆ, ಯಾಕೆ ಅಂತ ಹೇಳಿದ್ರೆ ಈ ಲೋಕಪಾಲ್ಗೆ ಎಷ್ಟು ಪವರ್ ಇರುತ್ತೆ ಅಂದ್ರೆ, ಇವನ್ ಪ್ರಧಾನ ಮಂತ್ರಿಗಳನ್ನು ಕೂಡ ಮತ್ತು ಅಲ್ಲಿರುವಂತಹ ಸಚಿವರನ್ನು ಕೂಡ ಇವರು ತರಾಟೆಗೆ ತೆಗೆದುಕೊಂಡು ಅವರ ಮೇಲೆ ಕೂಡ ವಿಚಾರಣೆಯನ್ನ ನಡೆಸಿ, ಅವರು ತಪ್ಪಿತಸ್ಥರಾಗಿದ್ದಾರೆ ಅವರಿಗೂ ನೇರವಾಗಿ ಪನಿಷ್ಮೆಂಟ್ ಕೊಡುವಂತ ಅಧಿಕಾರ ಯಾರಿಗಿರುತ್ತೆ ಅಂತ ಹೇಳಿದ್ರೆ ಲೋಕಪಾಲ್ಗಿರುತ್ತೆ. ಸೊ ಹಿಂಗಾಗಿ ಈ ಒಂದು ಲೋಕಪಾಲ್ ಅನ್ನುವಂತ ಒಂದು ಸಂಸ್ಥೆಯನ್ನ ಇನ್ನೂ ನಮ್ಮ ಭಾರತದಲ್ಲಿ ಅದನ್ನ ಸ್ಥಾಪನೆ ಮಾಡಿಲ್ಲ, ಅದರ ಜೊತೆಗೆ ಅದನ್ನ ಕಾರ್ಯಗತ ಮಾಡಲಿಕ್ಕೆ ಬಿಟ್ಟಿಲ್ಲ. ಓಕೆ, ಸೊ ಇಲ್ಲಿ ನೋಡಿ, ಇದು ಪ್ರಧಾನ ಮಂತ್ರಿಗಳನ್ನ ಒಳಗೊಂಡು ಸರ್ಕಾರದ ಸಚಿವರನ್ನ ಕೂಡ ಭ್ರಷ್ಟಾಚಾರಕ್ಕೆ ಸಂಬಂಧಿಸಿದಂತೆ ವಿಚಾರಣೆ ಒಳಪಡಿಸುವಂತ ಈ ಸಂಸ್ಥೆಯಾಗಿರುತ್ತೆ. ಯಾವುದು ಅಂತ ಹೇಳಿದ್ರೆ ಲೋಕಪಾಲರ ನೇಮಕ. ನೋಡಿ ಸ್ನೇಹಿತರೆ, ಇವರನ್ನ ಯಾವ ರೀತಿ ನೇಮಕ ಮಾಡ್ತಾರೆ ಅಂತ ನಾವು ನೋಡೋದಾದ್ರೆ, ಲೋಕಪಾಲರನ್ನ ನೇಮಿಸುವ ವಿಧಾನಗಳನ್ನ ಆಡಳಿತ ಸುಧಾರಣಾ ಆಯೋಗ
ಆಯೋಗ ಅಂತ ಇರುತ್ತೆ, ಅದು ಒಂದು ವರದಿ ಮಾಡುತ್ತೆ. ಆ ವರದಿಯಲ್ಲಿ ಇನ್ ಡಿಟೇಲ್ ಇನ್ಫಾರ್ಮೇಶನ್ ಇರುತ್ತೆ, ಯಾವ ರೀತಿ ಲೋಕಪಾಲರನ್ನ ನೇಮಕ ಮಾಡಬೇಕು, ಅದರಲ್ಲಿ ಯಾರ್ಯಾರು ಪಾಲ್ಗೊಳ್ಬೇಕು ಅನ್ನುವಂಥ ಇನ್ಫಾರ್ಮೇಶನ್ ನಾವಿಲ್ಲಿ ನೋಡ್ಬೋದು. ಈ ವರದಿಯ ಅನ್ವಯ ಲೋಕಪಾಲರ ನೇಮಕವನ್ನ ರಾಷ್ಟ್ರಪತಿಗಳು ಮತ್ತು ಭಾರತದ ಮುಖ್ಯ ಲೋಕಸಭೆಯ ಸಭಾಪತಿಗಳು ಅವರು ಸಮಾಲೋಚನೆ ಮಾಡಿ ಇವರನ್ನು ನೇಮಕ ಮಾಡ್ಬೇಕು ನೋಡಿ ಸ್ನೇಹಿತರೆ. ಅಂದ್ರೆ ರಾಷ್ಟ್ರಪತಿಗಳು ಮತ್ತು ಲೋಕಸಭೆಯ ಸಭಾಪತಿಗಳು ಇಬ್ಬರು ಸೇರಿ ಸಮಾಲೋಚನೆ ಮಾಡಬೇಕು. ಸೊ ಇವರು ಒಳ್ಳೆಯವರ ಕೆಟ್ಟವರ, ಇವರ ಹಿನ್ನೆಲೆ ಏನು, ಯಾವ ರೀತಿ ಇವರು ನ್ಯಾಯವನ್ನ ತಗೊಳ್ತಾರೆ ಅನ್ನುವಂಥ ಈ ರೀತಿ ಸಮಾಲೋಚನೆ ಮಾಡಿ ಅವರನ್ನ ನೇಮಕ ಮಾಡ್ತಕ್ಕಂಥದ್ದು. ಅದರ ಜೊತೆಗೆ ರಾಜ್ಯಸಭೆಯ ನ್ಯಾಯಮೂರ್ತಿಗಳು ಅಧ್ಯಕ್ಷರುಗಳೊಂದಿಗೆ ಸಮಾಲೋಚನೆ ಮಾಡಿ ನೇಮಕ ಮಾಡಬೇಕು. ಯಾರನ್ನ? ಲೋಕಾಯುಕ್ತರನ್ನ. ಓಕೆ ಓಕೆ ಇಲ್ಲಿ ಲೋಕಪಾಲ್ ಮತ್ತು ಲೋಕಾಯುಕ್ತರಿದ್ದಾರೆ. ಲೋಕಪಾಲರನ್ನ ಯಾರ್ಯಾರು ಮಾಡಬೇಕು ಅಂದ್ರೆ ರಾಷ್ಟ್ರಪತಿಗಳು ಮತ್ತು ಲೋಕಸಭೆಯ ಸಭಾಪತಿಗಳು ಇಬ್ಬರು ಸಮಾಲೋಚಿಸಿ ಮಾಡಬೇಕು. ಲೋಕಾಯುಕ್ತರನ್ನ ಅಂದ್ರೆ ಲೋಕಾಯುಕ್ತರು ಅಂತಂದ್ರೆ ರಾಜ್ಯ ಮಟ್ಟದಲ್ಲಿ ಇವ್ರು ಬರ್ತಾರೆ. ಇವರನ್ನ ಯಾರು ನೇಮಕ ಮಾಡಬೇಕು ಅಂತ ಹೇಳಿದ್ರೆ ರಾಜ್ಯಸಭೆಯ ನ್ಯಾಯಮೂರ್ತಿಗಳು ಮತ್ತು ಅಲ್ಲಿರುವಂತ ಅಧ್ಯಕ್ಷರುಗಳು ಸೇರಿ ಸಮಾಲೋಚನೆ ಮಾಡಿ ಅವರು ಈ ಒಂದು ಲೋಕಾಯುಕ್ತರನ್ನ ನೇಮಕ ಮಾಡಬೇಕಾಗುತ್ತೆ ನೋಡಿ ಸ್ನೇಹಿತರೆ. ಓಕೆ, ನೆಕ್ಸ್ಟ್ ಲೋಕಪಾಲ್ ಸಂಸ್ಥೆಯ ಸ್ಥಾಪನೆಯ ಪ್ರಯತ್ನಗಳೇನು? ಓಕೆ, ನಾವು ಇನ್ನೂ ಈ ಲೋಕಪಾಲ್ ಅನ್ನುವಂಥದ್ದು ಜಾರಿಯಾಗಿಲ್ಲ ಅಂದ್ರೆ ಜಾರಿಯಾಗಿಲ್ಲ ಅಂತಂದ್ರೆ ಪ್ರಯತ್ನಗಳೇ ಮಾಡಿಲ್ಲ ಅಂತೇಳಿ ನೀವು ಪ್ರಶ್ನೆಯನ್ನು ಕೇಳ್ಬೋದು. ಇಲ್ಲ, ಪ್ರಯತ್ನಗಳಾಗಿದ್ದಾವೆ. ಯಾವಾಗ ಮತ್ತು ಯಾರ ಒಂದು ಪ್ರಧಾನಮಂತ್ರಿ ಆಗಿದ್ದಾಗ ಈ ಒಂದು ಲೋಕಪಾಲ ಸಂಸ್ಥೆಯ ಸ್ಥಾಪನೆ ಮಾಡಬೇಕು ಅನ್ನುವಂಥ ಪ್ರಯತ್ನಗಳಾಗಿದ್ದಾವೆ ಅಂತ ನಾವು ಒಂದೊಂದು ನೋಡ್ತಾ ಹೋಗೋಣ. ಭಾರತದಲ್ಲಿ ಲೋಕಪಾಲ್ ಸಂಸ್ಥೆಯನ್ನ ಸ್ಥಾಪಿಸಬೇಕು ಅಂತೇಳಿ ಪ್ರಯತ್ನಗಳು ಮುಂದುವರಿಯುತ್ತಾ ಸಾಗಿವೆ. ಆದರೆ ಈ ಸಂಸ್ಥೆಗಳನ್ನ ಇದುವರೆಗೂ ಸ್ಥಾಪಿಸಲು ಆಗಿಲ್ಲ. ಯಾಕೆ ಹೇಳಿ ಸ್ನೇಹಿತರೆ? ಯಾಕೆ ಅಂತ ಹೇಳಿದ್ರೆ, ಸೊ ಇದು ಪ್ರಧಾನಮಂತ್ರಿಯನ್ನ ಒಳಗೊಂಡು ಸಚಿವ ಸಂಪುಟವನ್ನು ಕೂಡ ಇದು ವಿಚಾರಣೆಗೆ ತೆಗೆದುಕೊಳ್ಳುತ್ತೆ. ಹಂಗಾಗಿ ವಿಚಾರಣೆ ತೆಗೆದುಕೊಳ್ಳೋದ್ರಿಂದ ಇದನ್ನ ಒಂದು ಕಾಯ್ದೆಯಾಗಿ ಮಾರ್ಪಡಬೇಕಾದ್ರೆ ಎಲ್ಲಿಗೆ ಹೋಗ್ಬೇಕು? ಸಂಸತ್ತಿಗೆ ಹೋಗ್ಬೇಕು. ಸಂಸತ್ತಿನಲ್ಲಿ ಯಾರು ಇರ್ತಾರೆ? ಅಲ್ಲಿ ಲೋಕಸಭೆ ಸದಸ್ಯರು ಇರ್ತಾರೆ ಮತ್ತು ಪ್ರಧಾನಮಂತ್ರಿ ಇರ್ತಾರೆ. ಅವರು 1/4 ಒಂದು ಡಿಸಿಷನ್ ಮೆಜಾರಿಟಿ ಕೊಡ್ಬೇಕಾಗತ್ತೆ. ಆಮೇಲೆ ರಾಷ್ಟ್ರಪತಿಗೆ ಹೋಗಿ ಅದು ಅಂಗೀಕಾರ ಆಗ್ಬೇಕು, ಅವರು ಸೈನ್ ಮಾಡಬೇಕು. ಇದೆಲ್ಲ ಪ್ರಯತ್ನಗಳು ಸಂಸತ್ತಿನಲ್ಲೇ ಆಗಿರೋದ್ರಿಂದ ಸಂಸತ್ತಿನಲ್ಲಿ ಇದಕ್ಕೆ ಇನ್ನೂ ಅಂಗೀಕಾರ ಮಾಡಿಲ್ಲ. ಆ ಒಂದು ಕಾರಣದಿಂದ ಇದು ಜಾರಿಯಾಗಿಲ್ಲ. ಓಕೆ, ಲೋಕಪಾಲ್ ಸ್ಥಾಪನೆ ಮಂಡಿಸಿದ ಮಸೂದೆಗಳು ಸಂಸತ್ತಿನಲ್ಲಿ ಅಂಗೀಕಾರವಾಗಿಲ್ಲ. ಸೊ ಹಿಂಗಾಗಿ ಇದು ಜಾರಿಯಾಗಿಲ್ಲ ಅಂತ ನಾವು ಹೇಳ್ಬೋದು. ಸೊ ಹಾಗಾದ್ರೆ ಯಾವ ಸಂದರ್ಭದಲ್ಲಿ ಪ್ರಯತ್ನಗಳಾಗಿದ್ದಾವೆ, ಯಾರ ಆಡಳಿತದಲ್ಲಿ ಪ್ರಯತ್ನಗಳಾಗಿದ್ದಾವೆ ಅಂತ ಒಂದು ಸಾರಿ ನಾವು ಆಯಿಸೋದಾದ್ರೆ ನೋಡಿ, ಮೊದಲನೇದಾಗಿ ಇಂದಿರಾ ಗಾಂಧಿ ಅವರು ಇರುವಂತ ಸಂದರ್ಭದಲ್ಲಿ, ಓಕೆ, ಇಂದಿರಾ ಗಾಂಧಿ ಅವರು ಪ್ರಧಾನಿಯಾಗಿದ್ದ ಸಂದರ್ಭದಲ್ಲಿ 1968ರಲ್ಲಿ ಸೊ ಈ ಲೋಕಪಾಲ್ ಅನ್ನುವಂಥದ್ದು ಮಸೂದೆಯನ್ನ ಅವರಿಗೆ ಕಳಿಸಲಾಗಿತ್ತು. ಆದರೆ ಅವರು ಕೂಡ ಮುಂದೂಡಲಾಗ್ತದೆ, ಅವರು ಕೂಡ ಮುಂದಕ್ಕೆ ಆಗ್ತಾರೆ. ಅದಾದ ಮೇಲೆ ಮತ್ತೆ 2ನೇ ಟರ್ಮ್ಗೆ ಬಂದಿರುವಂತ ಇಂದಿರಾ ಗಾಂಧಿ ಅವರು ಪ್ರಧಾನಿ ಮಂತ್ರಿ ಆಗಿರ್ತಾರೆ. 1971ರಲ್ಲಿ ಅದನ್ನ ಮತ್ತೆ ಅವರ ಮುಂದೆ ಮಂಡಿಸಲಾಗತ್ತೆ. ಸೊ ಅವಾಗ ಕೂಡ ಇದು ಏನಾಗುತ್ತೆ? ಜಾರಿಗೆ ಬರಲಿಲ್ಲ. ನಂತರ ಮೊರಾರ್ಜಿ ದೇಸಾಯಿ ಅವರು ಕೂಡ ಪ್ರಧಾನಮಂತ್ರಿ ಆಗಿರ್ತಾರೆ. ಆ ಒಂದು ಸರ್ಕಾರದ ನೇತೃತ್ವದಲ್ಲೂ ಕೂಡ 1977ರಲ್ಲಿ ಇದನ್ನ ಮಂಡಿಸಲಾಗ್ತದೆ. ಆವಾಗ ಕೂಡ ಇದು ಜಾರಿಗೆ ಬರಲಿಲ್ಲ. ನೆಕ್ಸ್ಟ್ ರಾಜೀವ್ ಗಾಂಧಿ ಇರ್ತಾರೆ. ಅವರ ಒಂದು ನೇತೃತ್ವದ ಒಂದು ಸರ್ಕಾರದಲ್ಲಿ 1985ರಲ್ಲಿಯೂ ಕೂಡ ಈ ಒಂದು ಲೋಕಪಾಲ್ ಅನ್ನುವಂಥದ್ದು ಜಾರಿಗೆ ಬರಲಿಲ್ಲ. ಓಕೆ, ಮಂಡಿಸಲಾಯಿತು ಬಟ್ ಜಾರಿಗೆ ಬರಲಿಲ್ಲ. ಅದರ ಜೊತೆಗೆ ನೋಡಿ, ನೆಕ್ಸ್ಟ್ MP ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿರ್ತಾರೆ. ಆ ಒಂದು ಸಂದರ್ಭದಲ್ಲೂ ಕೂಡ 1989ರಲ್ಲಿ ಇದನ್ನ ಮಂಡಿಸಲಾಗ್ತದೆ. ಆವಾಗ ಕೂಡ ಜಾರಿಗೆ ಬರಲಿಲ್ಲ. ಮತ್ತೆ ನಮ್ಮ ನಾಡಿನ ದೇವೇಗೌಡರು ಕೂಡ ಪ್ರಧಾನಮಂತ್ರಿ ಆಗಿರ್ತಾರೆ. ಅವರ ಒಂದು ಸರ್ಕಾರದಲ್ಲೂ ಕೂಡ
1996ರಲ್ಲಿ ಇದನ್ನು ಮಂಡಿಸಲಾಗ್ತದೆ. ಅವಾಗ ಕೂಡ ಅದು ಲೋಕಪಾಲ್ ಅನ್ನುವಂಥದ್ದು ಜಾರಿಗೆ ಬರಲಿಲ್ಲ. ವಾಜಪೇಯಿ ಸರ್ಕಾರ ಬರುತ್ತೆ ನೋಡ್ರಿ 1998ರಲ್ಲಿ. ಸೊ ಅವರು ಕೂಡ ಇದನ್ನ ಜಾರಿಗೆ ಆಗೋದಕ್ಕೆ ಬಿಡಲಿಲ್ಲ, ಸಮ್ಮತಿ ಕೊಡಲಿಲ್ಲ. 2ನೇ ಟರ್ಮ್ಗೆ ವಾಜಪೇಯಿ ಅವರು ಪ್ರಧಾನಮಂತ್ರಿ ಆಗಿರ್ತಾರೆ. ಆ ಒಂದು ಸಂದರ್ಭದಲ್ಲಿಯೂ ಕೂಡ 2001ರಲ್ಲಿ ಇದನ್ನು ಮಂಡಿಸಲಾಗ್ತದೆ. ಆ ಒಂದು ಸಂದರ್ಭದಲ್ಲೂ ಕೂಡ ಇದು ಜಾರಿಗೆ ಬರಲಿಲ್ಲ. ಈ ಮಸೂದೆಯು ಒಂದಲ್ಲ ಒಂದು ಕಾರಣದಿಂದ ಸಂಸತ್ತಿನಲ್ಲಿ ಅಂಗೀಕಾರ ಪಡೆಯಲು ವಿಫಲವಾಗಿದೆ. ಈ ಮೂಲಕ ಲೋಕಪಾಲ್ ಮಸೂದೆಯು ಅಂಗೀಕಾರವಾಗದೆ ಲೋಕಪಾಲ್ ಸಂಸ್ಥೆಯು ಭಾರತದಲ್ಲಿ ಪ್ರಾರಂಭ ಆಗಿಲ್ಲ. ಓಕೆ, ಲೋಕಾಯುಕ್ತ ಮಸೂದೆ, ಇದ್ರ ಬಗ್ಗೆ ನಾವು ಡೀಟೇಲ್ ಇನ್ಫಾರ್ಮೇಶನ್ನ ನೋಡ್ತಾ ಹೋಗೋಣ. ಲೋಕಾಯುಕ್ತ ಮಸೂದೆ ಬಗ್ಗೆ ನಾವು ನೋಡ್ತಾ ಹೋಗೋಣ. ಲೋಕಾಯುಕ್ತ ಮಸೂದೆ 2013 ನೋಡಿ ಸ್ನೇಹಿತರೆ. ದೇಶದಲ್ಲಿ ಭ್ರಷ್ಟಾಚಾರವನ್ನು ನಿಯಂತ್ರಣ ಮಾಡಬೇಕಾಗಿ ಲೋಕಪಾಲ್ ಸ್ಥಾಪನೆಗೆ ಅವಕಾಶ ಒದಗಿ ಬರಲಿಲ್ಲ. ಓಕೆ, ಸೊ ಅಂಥ ಸಂದರ್ಭದಲ್ಲಿ ಈ ಲೋಕಾಯುಕ್ತ ಅನ್ನುವಂಥದ್ದು ಜಾರಿಗೆ ಬರುತ್ತೆ. ಯಾವಾಗಂದ್ರೆ 2013ರಲ್ಲಿ. ಸಂಸತ್ತಿನ 2 ಸದನಗಳಲ್ಲೂ ಕೂಡ ಅಂಗೀಕಾರವಾಗಿ ಜನವರಿ 1, 2014ರಂದು ರಾಷ್ಟ್ರಪತಿಯ ಅಂಕಿತ ಪಡೆಯಿತು. ಲೋಕಪಾಲ್ ಮಸೂದೆ ಇನ್ನ ಜಾರಿಗೆ ತರಲು ಸಂಸತ್ತಿನ 2 ಸದನಗಳ ಅಂಗೀಕಾರವನ್ನ ಡಿಸೆಂಬರ್ 2011ರಲ್ಲಿ ಪಡೆದಿತ್ತು. ಆದರೆ ಸ್ನೇಹಿತರೆ 2013ರಂದು ಲೋಕಾಯುಕ್ತ ಮಸೂದೆ ಅಂತೇಳಿ ಬರುತ್ತೆ ನೋಡಿ ಸ್ನೇಹಿತರೆ. 2013ರಂದು ಅವಾಗ ಈ ಒಂದು ಲೋಕಪಾಲ್, ಸೊ ಇಲ್ಲಿವರೆಗೂ ನಾವು ನೋಡಿದ್ವಿ, ಇನ್ನೂ ಅದು ಅಂಗೀಕಾರ ಆಗಲಿಲ್ಲ ಅಂತ ಎಲ್ಲರ ಒಂದು ಆಡಳಿತದಲ್ಲಿ. ಆದರೆ ನೋಡಿ ಸ್ನೇಹಿತರೆ, ಇಲ್ಲಿ ನಮ್ಮ ದೇಶದಲ್ಲಿನ ಭ್ರಷ್ಟಾಚಾರವನ್ನು ತಡೆಗಟ್ಟುವಂಥ ನಿಟ್ಟಿನಲ್ಲಿ ಭ್ರಷ್ಟಾಚಾರವನ್ನು ನಿಯಂತ್ರಣ ಮಾಡಲು ಲೋಕಪಾಲ್ ಸ್ಥಾಪನೆಗೆ ಅವಕಾಶ ಕಲ್ಪಿಸುವ ಲೋಕಪಾಲ್ ಮಸೂದೆ 2013ರಲ್ಲಿ ಬರುತ್ತೆ. ಈ ಒಂದು ಮಸೂದೆ ಏನಾಗುತ್ತೆ ಅಂತಂದ್ರೆ ಸಂಸತ್ತಿನ 2 ಸದನದಲ್ಲೂ, 2 ಸದನ ಅಂದ್ರೆ ಗೊತ್ತಲ್ವಾ, ರಾಜ್ಯಸಭೆ ಮತ್ತು ಲೋಕಸಭೆಯಲ್ಲಿ ಅಂಗೀಕಾರ ಆಗುತ್ತೆ. ಯಾವಾಗಂದ್ರೆ ಜನವರಿ 1ರಂದು ಅಂಗೀಕಾರ ಆಗಿ ಇವನ್ 2014ರಲ್ಲಿ ರಾಷ್ಟ್ರಪತಿಯವರೊಂದು ಕೂಡ ಏನಾಗುತ್ತೆ, ಸೈನ್ ಆಗುತ್ತೆ, ಅಂಕಿತವನ್ನ ಇದು ಪಡೆಯುತ್ತೆ ನೋಡಿ ಸ್ನೇಹಿತರೆ. ಓಕೆ, ಸೊ ಪಡೆದು ಅದಾದ ಮೇಲೆ ನಮ್ಮ ಭಾರತದ ಸರ್ಕಾರದಲ್ಲಿ ಇದು ಜಾರಿಗೆ ಬರುತ್ತೆ. ಇವಾಗಲೂ ಕೂಡ ಇಂಪ್ಲಿಮೆಂಟ್ ಅಲ್ಲಿ ಇದೆ. ಯಾವುದು? ಲೋಕಪಾಲ್ ಮತ್ತು ಲೋಕಾಯುಕ್ತ. ಓಕೆ, ಹಂಗಾದ್ರೆ ಈ ಒಂದು ಲೋಕಪಾಲ್ ಮಸೂದೆಯಲ್ಲಿನ ಪ್ರಮುಖ ಅಂಶಗಳು ಯಾವುದು ಅಂತ ಹೇಳಿ ನಾವು ನೋಡೋದಾದ್ರೆ, ಮೊದಲನೇದಾಗಿ ಲೋಕಪಾಲ್ ಸದಸ್ಯರು ಯಾವುದೇ ರಾಜಕೀಯ ಪಕ್ಷಕ್ಕೆ ಸೇರಿರಬಾರದು. ಓಕೆ, ಇವಾಗ ನಾನೇನಾದ್ರೂ ಲೋಕಪಾಲ್ ಆಗ್ಬೇಕು ಅನ್ನುವಂತ ಒಂದು ಆಸೆ ಏನಾದ್ರೂ ಇತ್ತು ಅಂತಂದ್ರೆ ನಾವು ಯಾವುದೇ ಒಂದು ಪಕ್ಷಕ್ಕೆ ಸೇರಿರಬಾರ್ದು. ಓಕೆ, ಅದು ಒಂದು ಪ್ರಮುಖ ಅಂಶ. ಸುಪ್ರೀಂ ಕೋರ್ಟ್ ಆದೇಶದಂತೆ ಲೋಕಪಾಲ್ ಸದಸ್ಯರನ್ನ ರಾಷ್ಟ್ರಪತಿ ಮಾತ್ರ ವಜಾ ಮಾಡಬಹುದು. ಇಲ್ಲಿ ಅವರನ್ನ ನಾವು ಕೆಲಸದಿಂದ ಇಳಿಸ್ಬೇಕು ಅಂತ ಹೇಳಿದ್ರೆ ಯಾರಿಂದಲೂ ಕೂಡ ಸಾಧ್ಯ ಇದೆ. ಯಾರಿಂದ ಅಂದ್ರೆ ಸುಪ್ರೀಂ ಕೋರ್ಟ್ ಆದೇಶ ನೀಡಬೇಕು. ಅವಾಗ ರಾಷ್ಟ್ರಪತಿಯವರು ಈ ಒಂದು ಲೋಕಪಾಲರನ್ನ ಏನ್ ಮಾಡ್ಬೋದು, ಕೆಳಗಡೆ ಇಳಿಸಬಹುದು ಅಥವಾ ವಜಾ ಮಾಡಬಹುದು ನೋಡಿ ಸ್ನೇಹಿತರೆ, ವಜಾ ಮಾಡಬಹುದು. ನೆಕ್ಸ್ಟ್, ಪ್ರಧಾನ ಮಂತ್ರಿಯನ್ನ ಲೋಕಪಾಲ್ ವ್ಯಾಪ್ತಿಗೆ ತರುವಂಥದ್ದು ನೋಡಿ. ಪ್ರಧಾನಮಂತ್ರಿ ಶ್ರೇಷ್ಠ ಅಲ್ಲ, ಅವರು ಕೂಡ ಭ್ರಷ್ಟಾಚಾರ ಆಯ್ತು ಅಂತಂದ್ರೂ ಕೂಡ ಲೋಕಪಾಲರು ಅವರನ್ನ ತನಿಖೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸೊ ಪ್ರಧಾನಮಂತ್ರಿಯನ್ನು ಕೂಡ ಲೋಕಪಾಲ ವ್ಯಾಪ್ತಿಗೆ ತರಬೇಕು ಅನ್ನುವಂಥದ್ದನ್ನ ಹೇಳುತ್ತೆ ನೋಡಿ ಸ್ನೇಹಿತರೆ. ಓಕೆ, ನೆಕ್ಸ್ಟ್, ಸರ್ಕಾರದಿಂದ ನಿಧಿ ಪಡೆದ ಸೊಸೈಟಿಗಳು, ಟ್ರಸ್ಟ್ಗಳು ಲೋಕಪಾಲ್ ವ್ಯಾಪ್ತಿಯಡಿ ತರಬೇಕು. ಓಕೆ,
ಅವರು ನಮ್ಮ ಸರ್ಕಾರದಿಂದ ನಿಧಿಯನ್ನು ಪಡೆದುಕೊಂಡಿರ್ತಾರೆ, ಫಂಡನ್ನು ತೆಗೆದುಕೊಂಡಿರ್ತಾರೆ. ಯಾರು? ಸೊಸೈಟಿಗಳಾಗಿರ್ಬೋದು, ಟ್ರಸ್ಟ್ಗಳಾಗಿರ್ಬೋದು, ಅವರು ಕೂಡ ಈ ಒಂದು ಲೋಕಪಾಲ್ ಅಡಿಯಲ್ಲಿ ಬರ್ತಾರೆ. ಅವರು ವಿಚಾರಣೆ ಮಾಡಿದಾಗ ಅವರು ಎಲ್ಲ ಡಿಟೇಲ್ ಇನ್ಫಾರ್ಮೇಶನ್ನ ಕೊಡಬೇಕಾಗುತ್ತದೆ. ನೆಕ್ಸ್ಟ್, ಎಲ್ಲ ವರ್ಗದ ಅಧಿಕಾರಿಗಳು ಮತ್ತು ರಾಜಕಾರಣಿಗಳು ಇದರ ವ್ಯಾಪ್ತಿಗೆ ಬರಬೇಕು. ಅಧಿಕಾರಿಗಳು ಬರಬೇಕು, ಇವನ್ IAS ಆದವರು ಕೂಡ ಇದರ ಒಂದು ವಿಚಾರಣೆಗೆ ಒಳಗಾಗಬೇಕು. ಅದರ ಜೊತೆಗೆ ರಾಜಕಾರಣಿಗಳು ಕೂಡ ಇದರ ವ್ಯಾಪ್ತಿಗೆ ಬರಬೇಕು ಅನ್ನುವಂಥದ್ದನ್ನ ಲೋಕಪಾಲ್ ಮಸೂದೆ ಹೇಳುತ್ತೆ ನೋಡಿ ಸ್ನೇಹಿತರೆ. ನೆಕ್ಸ್ಟ್, ಸಂಸತ್ತಿನ 100 ಸದಸ್ಯರ ಸಹಿಯುಳ್ಳ ದೂರನ್ನ ಆಧರಿಸಿ ರಾಷ್ಟ್ರಪತಿಗಳ ಶಿಫಾರಸು ಮಾಡಿದರೆ ಲೋಕಪಾಲ್ ಸದಸ್ಯರ ಕುರಿತು ಸುಪ್ರೀಂ ಕೋರ್ಟ್ ತನಿಖೆ ನಡೆಸಬಹುದು. ನೋಡಿ, ಇವನ್ ಏನ್ ಮಾಡ್ತಾರೆ ರಾಜಕಾರಣಿಗಳು? ಇಲ್ಲ, ಇವರೇ ಲೋಕಪಾಲ್ ಮತ್ತು ಲೋಕಾಯುಕ್ತರೇ ಅವರು ಭ್ರಷ್ಟಾಚಾರಿಗಳು ಅಂತೇಳಿ ಇವರು ಬಾಯಿ ಮಾತಲ್ಲಿ ಹೇಳ್ಬೋದು. ಬಟ್ ಅದು ಸಾಧ್ಯ ಆಗ್ಲಿಕ್ಕಿಲ್ಲ. ಯಾಕಂದ್ರೆ ಸಂಸತ್ತಿನಲ್ಲಿ 100 ಜನ ಸಹಿ ಹಾಕ್ಬೇಕು ಅವ್ರು ಭ್ರಷ್ಟ ಅಂತೇಳಿ. ಅದರ ಜೊತೆಗೆ ರಾಷ್ಟ್ರಪತಿಗಳು ಕೂಡ ಅದನ್ನ ಶಿಫಾರಸು ಮಾಡಿ ನೆಕ್ಸ್ಟ್ ಸುಪ್ರೀಂ ಕೋರ್ಟ್ ಅವ್ರ ಮೇಲೆ ತನಿಖೆ ಮಾಡೋದಕ್ಕೆ ಆದೇಶ ಕೊಡುತ್ತೆ. ಅಲ್ಲಿವರೆಗೂ ಕೂಡ ಅವರು ಭ್ರಷ್ಟರಾಗುವುದಿಲ್ಲ. ಇಷ್ಟೆಲ್ಲ ಪ್ರೊಸೀಜರ್ ಆದ್ಮೇಲೆ ಅವರು ಲೋಕಪಾಲರು ಸದಸ್ಯರು ಏನಿದ್ದಾರೆ ಅವರು ಭ್ರಷ್ಟರು ಅಥವಾ ಒಳ್ಳೆಯವರು ಅನ್ನುವಂಥದ್ದು ನಮಗೆ ತಿಳಿದು ಬರುತ್ತೆ ನೋಡಿ ಸ್ನೇಹಿತರೆ. ನೆಕ್ಸ್ಟ್, ವಿಚಾರಣೆಗಾಗಿ CBI ಪ್ರತ್ಯೇಕ ಬಣ ರಚನೆ ಮತ್ತು ಕೇಂದ್ರ ಜಾಗೃತಾ ಆಯುಕ್ತರ ಶಿಫಾರಸ್ಸಿನ ಮೇರೆಗೆ ಅವರ ನಿರ್ದೇಶಕರ ನೇಮಕ ಮಾಡಬೇಕು. ಓಕೆ, ಇಲ್ಲಿ ಒಂದು ಪ್ರತ್ಯೇಕವಾಗಿ ಒಂದು ನಾವೇನು ಲೋಕಪಾಲರನ್ನ ಮತ್ತು ಲೋಕಾಯುಕ್ತರನ್ನ ತನಿಖೆ ಮಾಡಬೇಕು ಅಂತ ಏನು ಹೇಳಿದ್ವಲ್ಲ, ಅದಕ್ಕೆ CBI ಒಂದು ಪ್ರತ್ಯೇಕ ಒಂದು ಬಣವನ್ನು ರಚನೆ ಮಾಡಬೇಕು ಮತ್ತು ಕೇಂದ್ರ ಜಾಗೃತಾ ಆಯುಕ್ತರ ಒಂದು ಸಂಸ್ಥೆಯನ್ನ ಅಥವಾ ಒಂದು ಒಕ್ಕೂಟವನ್ನ ರಚನೆ ಮಾಡಿ ಅವರ ಒಂದು ಶಿಫಾರಸು ಮೇರೆಗೆ ಅವರನ್ನ ವಿಚಾರಣೆಗೆ ಒಳಪಡಿಸಬೇಕು. ಯಾರನ್ನ ಅಂದ್ರೆ ಲೋಕಪಾಲ್ ಮತ್ತು ಲೋಕಾಯುಕ್ತರನ್ನ. ನೆಕ್ಸ್ಟ್, ಪ್ರಾಥಮಿಕ ತನಿಖೆ ವೇಳೆ ಆರೋಪಿತ ಅಧಿಕಾರಿ ಅಥವಾ ಸಂಸ್ಥೆಯಿಂದ ವಿಚಾರಣೆ ಪಡೆಯಬೇಕಿಲ್ಲ. ಇಲ್ಲಿ ನೋಡಿ, ಇಲ್ಲಿ ಇವರನ್ನ ವಿಚಾರಣೆ ಮಾಡಬಹುದು. ಯಾರನ್ನ? ಅಧಿಕಾರಿಗಳನ್ನ ಅಥವಾ ಯಾರನ್ನಾದ್ರೂ ಆ ರಾಜಕಾರಣಿಗಳನ್ನ ನಾವೇನಾದ್ರೂ ಅವ್ರನ್ನ ವಿಚಾರಣೆಗೆ ಒಳಪಡಿಸ್ಬೇಕು ಅಂತಂದ್ರೆ ಇಲ್ಲಿ ಲೋಕಾಯುಕ್ತರು ಏನ್ ಮಾಡ್ಬೇಕು ಅಂದ್ರೆ ಪ್ರಾಥಮಿಕವಾಗಿ ಅವರನ್ನ ವಿಚಾರಣೆ ಮಾಡ್ತಕ್ಕದ್ದು. ನೆಕ್ಸ್ಟ್, ಲೋಕಪಾಲ್ನಲ್ಲಿ ಅಧ್ಯಕ್ಷರು ಮತ್ತು ಗರಿಷ್ಠ 8 ಜನ ಸದಸ್ಯರಿರ್ತಾರೆ. ಅವರಲ್ಲಿ ಅರ್ಧದಷ್ಟು ಜನ ನ್ಯಾಯಾಂಗದ ಸದಸ್ಯರಾಗಿರ್ಬೇಕು. ಓಕೆ, ಲೋಕಪಾಲದಲ್ಲಿ ಅಧ್ಯಕ್ಷರು ಯಾರು ಇರ್ತಾರೆ ಅಂತ ಹೇಳಿದ್ರೆ ಅವರು ನ್ಯಾಯಾಂಗದ ಸದಸ್ಯರಾಗಿದ್ದು ಬಂದಾಗ ಮಾತ್ರ ಅವರು ಈ ಒಂದು ಲೋಕಪಾಲದಲ್ಲಿ ಅಧ್ಯಕ್ಷರಾಗಿರ್ಬೋದು. ಅವ್ರು ಎಷ್ಟು ಜನ ಇರ್ತಾರೆ ಅಂತ ಹೇಳಿದ್ರೆ 8 ಜನ ಸದಸ್ಯರು ಇರ್ತಾರೆ ನೋಡಿ ಸ್ನೇಹಿತರೆ. ಸೊ ಆಲ್ರೆಡಿ ಹೇಳಿದಂಗೆ ಅವರಲ್ಲಿ ಅರ್ಧದಷ್ಟು ಜನ ನ್ಯಾಯಾಂಗದ ಸದಸ್ಯರಾಗಿರ್ಬೇಕು. ನೆಕ್ಸ್ಟ್, ಕೇಂದ್ರ ಮಟ್ಟದಲ್ಲಿ ಲೋಕಪಾಲ್ ಇದ್ದಂತೆ ರಾಜ್ಯ ಮಟ್ಟದಲ್ಲಿ ಭ್ರಷ್ಟಾಚಾರವನ್ನು ಹೋಗಲಾಡಿಸಲು ಲೋಕಾಯುಕ್ತವನ್ನ ಸ್ಥಾಪಿಸಲು ಮೊದಲು ಆಡಳಿತ ಸುಧಾರಣಾ ಆಯೋಗವು ಶಿಫಾರಸು ಮಾಡಿತು ನೋಡಿ ಸ್ನೇಹಿತರೆ. ಆಲ್ರೆಡಿ ನಿಮ್ಗೆ ಹೇಳಿದೆ ನಾನು. ಓಕೆ, ರಾಜ್ಯ ಮಟ್ಟದಲ್ಲಿ ಲೋಕಾಯುಕ್ತ ಇರುತ್ತೆ, ರಾಷ್ಟ್ರ ಮಟ್ಟದಲ್ಲಿ ಲೋಕಪಾಲ ಇರುತ್ತೆ. ಓಕೆ, ಅದನ್ನು ನಾವು ಡಿಸ್ಕಸ್ ಮಾಡಿದ್ವಿ ನೋಡಿ. ಕೇಂದ್ರ ಮಟ್ಟದಲ್ಲಿ ಲೋಕಪಾಲ್, ರಾಜ್ಯ ಮಟ್ಟದಲ್ಲಿ ಲೋಕಾಯುಕ್ತ. ಇದು ವಿವಿಧ ರಾಜ್ಯಗಳು ಶಿಫಾರಸ್ಸಿನ ಅನ್ವಯ ಲೋಕಾಯುಕ್ತ ಸಂಸ್ಥೆಯನ್ನ ಸ್ಥಾಪಿಸಿದ್ದವು. ಓಕೆ, ಯಾರು ಮೊದಲನೇದಾಗಿ ಸ್ಥಾಪನೆ ಮಾಡ್ತಾರೆ ಅನ್ನುವಂಥದ್ದನ್ನ ನಾವು ಇಲ್ಲಿ ನೋಡ್ತಾ ಹೋಗೋಣ ಸ್ನೇಹಿತರೆ. ಮೊಟ್ಟ ಮೊದಲ ಬಾರಿಗೆ ಮಹಾರಾಷ್ಟ್ರ ನೋಡಿ ಸರ್ಕಾರವು ಏನ್ ಮಾಡುತ್ತೆ 1971ರಲ್ಲಿ ಲೋಕಾಯುಕ್ತ ಸಂಸ್ಥೆಯನ್ನ ಪ್ರಾರಂಭಿಸಿತು. ಇದು ಇಂಪಾರ್ಟೆಂಟ್ ನೋಡಿ. ಯಾವ ಸರ್ಕಾರ ಮೊದಲನೇ ಬಾರಿಗೆ ಲೋಕಾಯುಕ್ತ ಸಂಸ್ಥೆಯನ್ನ ಜಾರಿಗೆ ಮಾಡಿತು ಅಂತ ಹೇಳಿದ್ರೆ ಅದು ಮಹಾರಾಷ್ಟ್ರ ನೋಡಿ ಸ್ನೇಹಿತರೆ. ಅದು ಮಹಾರಾಷ್ಟ್ರ.
ಮಹಾರಾಷ್ಟ್ರ ಜಾರಿಗೆ ತರುತ್ತೆ. ಓಕೆ, ನಂತರ ಇಲ್ಲಿ ನೋಡಿ ಸ್ನೇಹಿತರೆ, ನಂತರ ಯಾರು ಇದನ್ನ ಜಾರಿಗೆ ತರ್ತಾರೆ ಅಂತ ಹೇಳಿದ್ರೆ ರಾಜಸ್ಥಾನ್ ಇದನ್ನ 1971ರಲ್ಲಿ 2 ವರ್ಷ ಆದ ನಂತರ 71ರಲ್ಲಿ ಮಹಾರಾಷ್ಟ್ರ ಮಾಡಿರುತ್ತೆ. 2 ವರ್ಷ ಆದ ನಂತರ ರಾಜಸ್ಥಾನ ಸರ್ಕಾರವು ಈ ಒಂದು ಲೋಕಾಯುಕ್ತದ ಒಂದು ಸಂಸ್ಥೆಯನ್ನ ಪ್ರಾರಂಭ ಮಾಡ್ತದೆ. ಅದೇ ರೀತಿಯಾಗಿ ನೆಕ್ಸ್ಟ್ ಬಿಹಾರ್ ಮತ್ತು ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಆಂಧ್ರ ಪ್ರದೇಶ, ಹಿಮಾಚಲ ಪ್ರದೇಶ ಕೂಡ ಮತ್ತು ಒರಿಸ್ಸಾ ಕೂಡ ಈ ಒಂದು ಲೋಕಾಯುಕ್ತ ಸಂಸ್ಥೆಯನ್ನ ಜಾರಿಗೆ ಮಾಡ್ತಾರೆ. ಆದರೆ ನಮ್ಮ ಕರ್ನಾಟಕದಲ್ಲಿ 1985ರಲ್ಲಿ ಕರ್ನಾಟಕದಲ್ಲಿ ಈ ಒಂದು ಲೋಕಾಯುಕ್ತ ಒಂದು ಸಂಸ್ಥೆಯನ್ನ ಜಾರಿಗೆ ಮಾಡಲಾಗುತ್ತೆ ನೋಡಿ ಸ್ನೇಹಿತರೆ. ಹಾಗೆ ಗುಜರಾತ್, ಪಂಜಾಬ್ ಮತ್ತು ಕೇರಳದಲ್ಲಿಯೂ ಕೂಡ ಈ ಒಂದು ಲೋಕಾಯುಕ್ತ ಸಂಸ್ಥೆಯನ್ನ ಜಾರಿಗೆ ಮಾಡಲಾಗಿದೆ. ಓಕೆ, ಇಲ್ಲಿವರೆಗೂ ಕೂಡ ಈ ಎಲ್ಲ ಇನ್ಫಾರ್ಮೇಶನ್ ಅನ್ನ ನಾವು ನೋಡಿದ್ವಿ ಸ್ನೇಹಿತರೆ. ಓಕೆ, ಮುಂದಿನ ತರಗತಿಯಲ್ಲಿ ಇನ್ನೂ ಹೆಚ್ಚು ಲೋಕಾಯುಕ್ತ ಮತ್ತು ಲೋಕಾಯುಕ್ತ ಮತ್ತು ಲೋಕಪಾಲ್ ಒಂದು ಸಂಸ್ಥೆಯ ಕುರಿತು ಒಂದು ಅನೇಕ ಮಾಹಿತಿಗಳನ್ನು ನಾವು ನೋಡ್ತಾ ಹೋಗೋಣ. ಸೊ ಅಲ್ಲಿವರೆಗೂ ಈ ಒಂದು ಯೂಟ್ಯೂಬ್ ಚಾನಲ್ ನೋಡಿದ ಎಲ್ಲರಿಗೂ ಕೂಡ ಧನ್ಯವಾದಗಳು ಸ್ನೇಹಿತರೆ, ಧನ್ಯವಾದಗಳು.